ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ವ್ಲಾಗ್. ಇಷ್ಟು ಜೋರಾಗಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಮೈಕ್ ಇಲ್ಲ, ಪ್ಲಸ್ ಹೊರಗಡೆಗೆ ಬಂದಿದ್ದೀನಿ, ತುಂಬ ಗಾಳಿ ಬರ್ತಾ ಇದೆ. ಸೊ ಹಾಗಾಗಿ ಜೋರಾಗಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಲೈಫ್ ಆಫ್ ಅ ಮಾಡೆಲ್. ಸೊ ಒಂದು ಮಾಡೆಲ್ ಆಗಿ ಹೋಗೋಕೆ ಅವರು ಫೋಟೋಶೂಟ್ ಪೋರ್ಟ್ಫೋಲಿಯೋ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರಲ್ಲ, ಸೊ ಅವ್ರದ್ದು ಡೇ ಆಫ್ ಅಥವಾ ಒನ್ ಡೇ ಆ ಡೇ ಹೇಗೆ ಸ್ಪೆಂಡ್ ಮಾಡ್ತಾರೆ, ಏನೇನೆಲ್ಲ ಆಗುತ್ತೆ, ಫೋಟೋಶೂಟ್ ಎಲ್ಲ ಹೇಗೆ ಬರುತ್ತೆ. ಸೊ ಇದನ್ನು ವ್ಲಾಗ್ ಆಗಿ ಮಾಡಿ ತೋರಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ಇದು ನನ್ನ ಫಸ್ಟ್ ಪೋರ್ಟ್ಫೋಲಿಯೋ ಶೂಟ್ ಅಥವಾ ನನ್ನ ಮಾಡೆಲ್ ಆಗಿ ಚೂಸ್ ಮಾಡಿರೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅಂದರೆ ನಾನು ಯಾವುದಕ್ಕೂ ರೆಫರೆನ್ಸ್ ಆಗಿ ಹೋಗ್ತಾ ಇರಲಿಲ್ಲ. ಆ್ಯಂಡ್ ನನ್ನ ಫ್ರೆಂಡೇ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡ್ತಾಯಿದ್ದಾಳೆ, ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡ್ತಾಯಿದ್ದಾಳೆ. ಸೊ ಹಾಗಾಗಿ ಮಾಡೆಲ್ ಆಗಿ ನಾನು ಇವತ್ತು ಬಂದಿದ್ದೀನಿ. ಸೊ ಹೇಗಿರುತ್ತೆ, ಎಷ್ಟೆಲ್ಲ ಲುಕ್ಸ್ನ ಕ್ರಿಯೇಟ್ ಮಾಡ್ತಾರೆ ಒಬ್ಬೊಬ್ಬರು ಮಾಡೆಲ್ ಮೇಲೂ ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ದೊಡ್ಡಬಳ್ಳಾಪುರ ಹತ್ರ. ಇದು ಒಂದು ಕೆಫೆ ಆಯಿತಾ. ಸೊ ಇಲ್ಲೇ ಫೋಟೋಶೂಟ್ ಮಾಡಲಿಕ್ಕೆ ಎಲ್ಲ ಥರ ಬ್ಯಾಕ್ಗ್ರೌಂಡ್ ಮತ್ತು ಎಲ್ಲ ಸೆಟಪ್ಗಳೆಲ್ಲ ರೆಡಿ ಇರೋವಂಥ ಜಾಗ. ಚೆನ್ನಾಗಿದೆ, ಒಂಥರ ಸಖತ್ತಾಗಿದೆ. ಆ್ಯಂಡ್ ವೆದರ್ ಕೂಡ ಸೂಪರಾಗಿದೆ. ಯಾವುದೋ ಒಂದು ರೆಸಾರ್ಟಿಗೆ ಬಂದಿರೋ ಫೀಲ್ನ ಕೊಡ್ತಾಯಿದೆ. ಸೊ ನಂದು ವೆಸ್ಟ್ರನ್ ಲುಕ್ ಮೇಕಪ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಷ್ಟು ಬೇಗ ಏನು ಮಾಡಿಸ್ಕೊಳ್ಳಲ್ಲ. ಫಸ್ಟ್ ಎಲ್ಲ ಟ್ರೆಡಿಷ್ನಲ್ ಲುಕ್ನ ಮುಗಿಸ್ತಾ ಇದ್ದಾಳೆ, ಇನ್ನೊಬ್ಬರು ಮಾಡೆಲ್ ಬಂದಿದ್ದಾರೆ. ಸೊ ಆ ಜರ್ನಿ ಹೇಗಿರುತ್ತೆ, ಅವತ್ತಿನ ದಿನ ಏನೇನೆಲ್ಲ ಮಾಡಿದೆ ಎಲ್ಲನೂ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸುತ್ತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಪ್ಲ್ಯಾಂಟೇಷನ್ ಎಲ್ಲ ಥರ ಇದೆ. ಆ್ಯಂಡ್ ಅಲ್ಲೆಲ್ಲ ಸೆಟಪ್ ಕಾಣಿಸ್ತಾ ಇದೆಯಲ್ಲ. ಸೊ ಆ ರೀತಿಯ ಅಲ್ಲಲ್ಲಿ ಸೆಟಪ್ಗಳಿದ್ದಾವೆ, ಎಲ್ಲಿ ಫೋಟೋಶೂಟ್ ಮಾಡ್ಕೋಬೋದು ಅಂತ. ಒಳ್ಳೆ ಪ್ಲೇಸ್ ಇದು ಫೋಟೋಶೂಟ್ ಮಾಡ್ಕೊಳೋಕ್ಕೆ, ಸಖತ್ತಾಗಿದೆ. ಆ್ಯಂಡ್ ದೊಡ್ಡಬಳ್ಳಾಪುರ ಏನು ತುಂಬ ದೂರ ಏನಲ್ಲ. ಸೊ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ಏನೇನಾಗುತ್ತೆ ಅಂತ. ಸೊ ನಾವು ಹೋಗಿದ್ದ ಜಾಗದಲ್ಲಿ ನನ್ನ ಜೊತೆಗೆ ಅಂತ ಇದ್ದಂತಹ ಲಿಟಲ್ ಕಂಪ್ಯಾನಿಯನ್ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ನನಗೆ ಪೆಟ್ಸ್ ಕಂಡ್ರೆ ತುಂಬ ಇಷ್ಟ. ಅಲ್ಲಿ ಬಂದಿದ್ದಂತಹ ಮೇಕಪ್ ಆರ್ಟಿಸ್ಟ್ ಒಬ್ಬರು ಇದನ್ನು ಕರ್ಕೊಂಡು ಬಂದಿದ್ದರು. ಸೊ ಎಷ್ಟು ಕಮಿಟ್ಮೆಂಟ್ ಅಲ್ಲ, ನಾವು ನಮ್ಮ ಮನೆಯಲ್ಲಿ ಸಾಕಿರೋದನ್ನ ಜೊತೆಗೂ ಕರ್ಕೊಂಡು ಓಡಾಡಿದ್ರೆ ನಮಗೂ ಒಂಥರ ನೆಮ್ಮದಿ. ಪ್ಲಸ್ ಅದಕ್ಕೂ ನಮ್ಮವ್ರ ಜೊತೆನೇ ಇದ್ದಾರೆ ಅನ್ನೋ ಒಂದು ಧೈರ್ಯದಲ್ಲಿರುತ್ತೆ. ಆ್ಯಂಡ್ ಆ ಮೇಕಪ್ ಆರ್ಟಿಸ್ಟ್ದು ವರ್ಕ್ ನಿಜವಾಗ್ಲೂ ಯಬ್ಬಾ ದೇವ್ರೆ, ಸುಮ್ಮನೆ ಚಿಕ್ಕ ವಿಚಾರ ಅಲ್ವೇ ಅಲ್ಲ. ಒಂದು ಇಂಚು ಎಷ್ಟು ಕಾನ್ಸಂಟ್ರೇಟ್ ಇಟ್ಟು ಮಾಡಬೇಕಾಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿರಬೇಕಾಗುತ್ತೆ. ಇಷ್ಟೆಲ್ಲ ಐಟಮ್ಸ್ಗಳನ್ನ ಕ್ಯಾರಿ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಇಟ್ ಈಸ್ ನಾಟ್ ಅನ್ ಈಸಿ ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಫ್ರೆಂಡೇ ಆಗಿದ್ದರಿಂದ ಅವಳ ಮೆಂಟರ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅಂತ ಅನ್ಬೋದು. ಬಿಕಾಸ್ ಫಿನಿಶಿಂಗ್ ಲುಕ್ ನೋಡ್ತಿರಲ್ಲ, ವಿತಿನ್ ಅ ಡೇ ಅವಳು ಎಷ್ಟು ಚೆನ್ನಾಗಿ ಒಂದು ಇಂಡಿಯನ್ ಲುಕ್ ಪ್ಲಸ್ ವೆಸ್ಟರ್ನ್ ಲುಕ್ಕು ಮಾಡಿದ್ಲು. ಸೊ ಒಂದು ಕಡೆ ಮೇಕಪ್ ನಡೀತಾ ಇದೆ, ಹೇಳ್ದಂಗೆ ಟ್ರೆಡಿಷ್ನಲ್ ಲುಕ್ದು ಫಸ್ಟ್ ಮೇಕಪ್ ನಡೀತಾ ಇದೆ. ಸೊ ನಾನು ಕುತ್ಕೊಂಡಿದ್ದೀನಿ, ಜಾಗ ಎಕ್ಸ್ಪ್ಲೋರ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ನನ್ನ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ, ನನಗೆ ಕಂಪನಿ ಕೊಡ್ತಾ ಇದ್ದಾರೆ. ಸೊ ಹೀಗೆ ಫಸ್ಟ್ ಇಂಡಿಯನ್ ಲುಕ್ ಸ್ಟಾರ್ಟ್ ಆಯಿತು. ಎಲ್ಲ ಮೇಕಪ್ ಆರ್ಟಿಸ್ಟನ್ನು ಫಸ್ಟ್ ಸ್ಟಾರ್ಟ್ ಮಾಡೋದು ಬೇಸ್ ಐ ಮೇಕಪ್ಪಿಂದನೇ. ಸೊ ನನ್ನ ಹಳೆ ವೀಡಿಯೋಸ್ಗಳನ್ನ ನೀವು ನೋಡಿದರೆ ಒಬ್ವಿಯಸ್ಲಿ ನನಗೂ ಕೂಡ ಮೇಕಪ್ ಮಾಡೋದು, ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆ್ಯಂಡ್ ಆಫ್ಕೋರ್ಸ್ ನನ್ನ ಫ್ರೆಂಡೇ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡ್ಕೊಂಡಿರೋದ್ರಿಂದ ನಾನು ಹೋಗಿದ್ದೆ ಮೇಕಪ್ ಮಾಡಿಸ್ಕೊಳ್ಳೋಣ, ಹೇಗಿರುತ್ತೆ, ಪೋರ್ಟ್ಫೋಲಿಯೋ ಶೂಟ್ ನನಗೂ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೋಡ್ತಾ ಇರ್ಬೋದು ಇಂಡಿಯನ್ ಲುಕ್ ಹೇಗೆ ಬರ್ತಾ ಇದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಬ್ವಿಯಸ್ಲಿ ಇದು ಪೋರ್ಟ್ಫೋಲಿಯೋ ಶೂಟ್, ಸೊ ಸ್ವಲ್ಪ ಹೆಲ್ಪ್ ನಮ್ಮ ಮೆಂಟರ್ ಕಡೆಯಿಂದನೂ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೋಡ್ಬೋದು ಇವಾಗ ನನಗೆ ಲುಕ್ ಕ್ರಿಯೇಟ್ ಮಾಡ್ತಿರೋದು ನಂದು ವೆಸ್ಟರ್ನ್ ಲುಕ್ ಆಗಿತ್ತು. ಆ್ಯಂಡ್ ಫಸ್ಟ್ ಮಾಡಿದ್ದು ಟ್ರೆಡಿಷ್ನಲ್ ಲುಕ್. ಸೊ ನಮ್ಮ ಸ್ಕಿನ್ ಟೋನ್ಗೆ ಅಥವಾ ನಮಗೆ ಇರುವಂತಹ ಸ್ಕಿನ್ ಟೆಕ್ಸ್ಚರ್ಗೆ ಯಾವ ರೀತಿ ಯಾವ ಪ್ರಾಡಕ್ಟ್ಸ್ನ ಹಾಕಬೇಕು, ಬೇಸ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಪ್ರತಿಯೊಂದು ಡೀಟೇಲಿಂಗ್ ಆಗಿ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಮಾಡಲಿಂಗಿಗೆ ಅಂತ ಹೋದವರು ತುಂಬ ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕು. ಆ್ಯಂಡ್ ಲಾಂಗ್ ಟೈಮ್ ಆಗಿರುತ್ತೆ, ಹೋಲ್ ಡೇ ಅದರಲ್ಲೇ ಇರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೆಲವರೊಬ್ಬರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಲ್ಲ, ಡೆಡಿಕೇಟಿವ್ ಆಗಿ ರೆಗ್ಯುಲರಾಗಿ ಹೋಗ್ತಾ ಇರ್ತಾರೆ. ಸೂಪರ್ಬ್ ಅಂತ ಅನ್ಬೋದು. ಅವ್ರಿಗೆಲ್ಲ ಎಷ್ಟು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ. ಆಬ್ವಿಯಸ್ಲಿ ಅವ್ರು ಅರ್ನಿಂಗ್ ಇರುತ್ತೆ, ಬಟ್ ಅದು ಬಿಟ್ಟು ಹೋಲ್ ಡೇ ಅವರು ಟೈಮ್ ಸ್ಪೆಂಡ್ ಮಾಡೋದು ಇಸ್ ನಾಟ್ ಅ ಈಸಿ ಥಿಂಗ್. ನನಗೆ ಆ್ಯಕ್ಚುಲಾಗಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೆಲವೊಂದಷ್ಟು ಜನ ಫಾಲೋ ಮಾಡೋದ್ರಿಂದ ಗೊತ್ತು. ಗೌಡ್ರು ಹುಡುಗಿ ಆಗಿರ್ಬೋದು,
ಅಥವಾ ಹೀಗೆ ಮಧು ಅನ್ನೋರು ಎಲ್ಲರೂ ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇರ್ತಾರಲ್ಲ. ಸೊ ಮಾಡೆಲಿಂಗ್ಗೆ ಹೆಂಗಪ್ಪ ಫುಲ್ ಡೇ ಇರ್ತಾರೆ ಅಂತ. ಬಟ್ ನಾನು ಹೋದಾಗ ನನಗೂ ಎಕ್ಸ್ಪೀರಿಯನ್ಸ್ ಆಯಿತು, ನಂಗೆ ತುಂಬಾ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಒಬ್ಬರು ನಮ್ಮನ್ನು ಡಿಫೈನ್ಡ್ ಆಗಿ ತೋರಿಸ್ಕೊಡ್ತಾರೆ, ಮೇಕಪ್ನ ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತಾರೆ. ಆ್ಯಂಡ್ ಕ್ಲೈಂಟ್ ಪ್ರಿಫರೆನ್ಸ್ಗೆಲ್ಲ ಹೇಗೆ ಮಾಡಬೇಕು ಅನ್ನೋದು ಕೂಡ ಅವರು ಪ್ರಿಪೇರ್ ಆಗಿರ್ತಾರೆ. ಸೊ ಹೀಗಿತ್ತು. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ನನಗಿದ್ದಂತಹ ಲುಕ್, ನನ್ನ ಮೇಯ್ನಾಗಿ ಐಬ್ರೋಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅದನ್ನು ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ಲು, ತುಂಬ ಜಾಸ್ತಿ ಐಬ್ರೋ ಗೀಚಿರಲಿಲ್ಲ. ಸೊ ನನಗೆ ಮಾಡಿದಂತಹ ಮೇಕಪ್ ಲುಕ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಟ್ರೆಡಿಷ್ನಲ್ ಲುಕ್ಕು ಅಷ್ಟೇ, ಈ ಪಿಂಕ್ ಕಲರ್ ಸ್ಯಾರಿನಲ್ಲಿದ್ದಾರಲ್ಲ ಅವ್ರಿಗೆ ನನ್ನ ಫ್ರೆಂಡೇ ಮಾಡಿದ್ದು. ಆ್ಯಂಡ್ ವೈಟ್ ಕಲರ್ ಲಂಗ ದಾವಣಿಯವ್ರಿಗೆ ಇನ್ನೊಬ್ಬರು ಮಾಡಿದ್ದು. ಸೊ 4 ಜನ ಮೇಕಪ್ ಆರ್ಟಿಸ್ಟ್ ಇದ್ದರು, ಅವ್ರದ್ದು ಪೋರ್ಟ್ಫೋಲಿಯೋ ಶೂಟ್ ನಡೀತಿತ್ತು. ಇದು ಇನ್ನೊಬ್ಬರಿಗೆ ಮಾಡಿದಂತಹ ಲುಕ್. ಸೊ ಒಬ್ಬೊಬ್ರದ್ದು ಒಂದೊಂದು ಡಿಫೈನ್ಡ್ ಲುಕ್ ಆಗಿತ್ತು. ಜ್ಯುವೆಲ್ರಿ ರೆಂಟಲ್ ತೊಗೋಬೇಕಾಗುತ್ತೆ, ಡ್ರೆಸ್ನ ಆರ್ಗನೈಸ್ ಮಾಡ್ಕೋಬೇಕಾಗತ್ತೆ, ಆ್ಯಂಡ್ ಮಾಡೆಲ್ ಯಾರು ಅನ್ನೋದನ್ನ ಚೂಸ್ ಕೂಡ ಮಾಡಬೇಕಾಗತ್ತೆ. ಯಾವ ಪ್ಯಾಟರ್ನ್ ಹೇರ್ ಸ್ಟೈಲ್, ಯಾವ ಡ್ರೆಸ್, ಏನು ಎತ್ತ ಎಲ್ಲನೂ ಸೆಲೆಕ್ಷನ್ ಮುಂಚೆನೇ ಮಾಡ್ಕೋಬೇಕಾಗತ್ತೆ. ಸೊ ಚಿಕ್ಕ ವಿಚಾರ ಅಲ್ವೇ ಅಲ್ಲ. ಆಗಾಯಿತು, ಫೋಟೋಶೂಟ್ ನಡೀತಾ ಇದೆ. ಅವರವರ ಮಾಡೆಲ್ಸ್ ಅವರವರ ಮೆಂಟರ್ ಜೊತೆ ಇದ್ದಾರೆ. ಸೊ ನನಗೆ ಮೇಕಪ್ ಮಾಡಿದವರು ಇವರು ಐಶ್ವರ್ಯ ಎಲ್ ರಿಥಿಮಾರ್ಟ್ ಫ್ರಮ್ ದೊಡ್ಡಬಳ್ಳಾಪುರ. ಸೊ ಇವ್ರಿಗೂ ಕೂಡ ಅವರೇ ಮಾಡಿದ್ದು. ಇದು ಟ್ರೆಡಿಷ್ನಲ್ ಲುಕ್, ಇದು ವೆಸ್ಟರ್ನ್ ಲುಕ್. ಒಂದು ಡ್ರೀಮ್ ಅಂತ ಹೇಳ್ಬೋದು ಆ ಪೋರ್ಟ್ಫೋಲಿಯೋ ಡೇ ಅನ್ನೋದು ಪ್ರತಿಯೊಬ್ಬರು ಮೇಕಪ್ ಆರ್ಟಿಸ್ಟ್ಗೆ. ಸೊ ನೋಡ್ತಾ ಇರ್ಬೋದು ಹೇಗೆಲ್ಲ ಫೋಟೋಶೂಟ್ ಆಗ್ತಿದೆ ಅಂತ. ಒಳ್ಳೆ ಕ್ಯಾಮ್ರಾಮೆನ್, ಎಫೆಕ್ಟ್ಸ್ ಎಲ್ಲ ಚೆನ್ನಾಗಿರೋ ಕಡೆ, ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಬರೋ ಕಡೆ ಫೋಟೋಸ್ನ ತೆಗಿಬೇಕು. ಒಂದು ಫೋಟೋಶೂಟ್ ಎಲ್ಲ ಆಗ್ತಾ ಇದೆ, ಒಂದೊಂದೇ ಲೊಕೇಶನಲ್ಲಿ ಹಿಂಗೆ ಬರುತ್ತೆ ಅಂತ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೀವಿ. ಇವಾಗ ನೋಡ್ದಂಗೆ ಇವಾಗ ಜಸ್ಟ್ ನೋಡ್ಕೊಂಡು ಬಂದಿರ್ತೀರಾ. ಈಗ ಇನ್ನೊಂದು ಟ್ರೆಡಿಷ್ನಲ್ದು ಫೋಟೋಶೂಟ್ ಆಗ್ತಿದೆ. ನಂದು ನೈಟ್ ಲುಕ್ ಆಗಿರೋದ್ರಿಂದ ಸ್ವಲ್ಪ ನೈಟ್ ಎಫೆಕ್ಟ್ಗೆ ಚೆನ್ನಾಗಿ ಬರುತ್ತೆ, ಗ್ಲಿಟರ್ ಗ್ಲೋ ಡ್ರೆಸ್ ಎಲ್ಲ ಬರುತ್ತೆ ಅಂತ ವೇಟ್ ಮಾಡ್ತಾಯಿದ್ದೀನಿ. ಸೊ ಒಬ್ಬೊಬ್ರದ್ದೇ ಶೂಟ್ ಆದಮೇಲೆ ನಂದು ಕೂಡ ಆಯಿತು. ಆ್ಯಂಡ್ ನಾನು ಹಾಕ್ಕೊಂಡಿದ್ದಂತಹ ಡ್ರೆಸ್ ಪ್ಲಸ್ ನನಗೆ ಮಾಡಿದಂಥ ಮೇಕಪ್ ತುಂಬಾ ಕಾಂಪ್ಲಿಮೆಂಟಿಂಗ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲುಕ್ಕು ನೋಡ್ಬೋದು, ಸಟಲ್ ಲುಕ್ಕೇ ಇದೆ, ಆದ್ರೂ ಆ ಬ್ರೈಟ್ನೆಸ್ ಚೆನ್ನಾಗಿದೆ. ಆ್ಯಂಡ್ ಇದಾಗಿತ್ತು ನನ್ನ ಪೋರ್ಟ್ಫೋಲಿಯೋ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಹೋಪ್ಫುಲಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ. ಅಪ್ಕಮಿಂಗ್ ಮೇಕಪ್ ಆರ್ಟಿಸ್ಟ್ಗಳಿಗೆ ಪ್ರೋತ್ಸಾಹ ನೀವು ಕೊಡಿ ಅಂತ ಹೇಳ್ತಾ, ನನ್ನ ಫ್ರೆಂಡ್ನ ಕಾಂಟ್ಯಾಕ್ಟ್ ಲಿಸ್ಟ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾವುದಾದ್ರೂ ಒಂದು ಈವೆಂಟ್ಗೆ ನಿಮಗೂ ಮೇಕಪ್ ಆರ್ಟಿಸ್ಟ್ ಅವಶ್ಯಕತೆ ಇತ್ತಂತ ಅಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.